ಠಾಣೆಗೆ ಶಾಮಿಯಾನ ಹಾಕಿದ ಕಾರಣ ಬಯಲಾಗಿದೆ. ಕೊಲೆ ಆರೋಪಿ ದರ್ಶನ್ಗಾಗಿ ಠಾಣೆಗೆ ಶಾಮಿಯಾನ ಹಾಕಲಾಗಿದೆಯಾ? ಪೊಲೀಸರ ಮುಂದೆ ಮನವಿ ಮಾಡಿಕೊಂಡಿದ್ದಾರಂತೆ ನಟ ದರ್ಶನ್. ಸರ್, ನನಗೆ ಒಂದ್ ಕಡೆ ಕುಳಿತುಕೊಳ್ಳಕ್ ಆಗ್ತಾ ಇಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಲೇಬೇಕು, ಸಿಗರೇಟ್ ಇಲ್ಲವಾದ್ರೆ ನನಗೆ ಕೈ ನಡುಗುತ್ತೆ ಅಂತ ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ ನಟ ದರ್ಶನ್. ಪೊಲೀಸ್ ಠಾಣೆ ಒಳಗಡೆ ತಿರುಗಾಡೋದಕ್ಕೆ ಜಾಗ ಇಲ್ಲ, ಹಾಗಾಗಿ ಅವರಿಗೆ ಇದೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತಾನೆ ಶಾಮಿಯಾನ ಹಾಕಿ ಕ್ಲೋಸ್ ಮಾಡಲಾಗಿದೆಯಾ ಪೊಲೀಸ್ ಠಾಣೆಯನ್ನ? ಈ ಅನುಮಾನ ಸದ್ಯ ಕಾಡ್ತಾ ಇದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಪಾಟ್ ಇಂದ. ಅಂದ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಲೈವ್ ಕೊಡ್ತಿದ್ದಾರೆ. ಮಾದೇಶ್, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ? ಈ ಶಾಮಿಯಾನ ಯಾಕಾಗಿ ಹಾಕಿದ್ರು ಅನ್ನೋದು ಪ್ರಶ್ನೆ ಇತ್ತು, ಅದಕ್ಕೊಂದು ಅಷ್ಟು ರೀಸನ್ ಸಿಗ್ತಾ ಇದೆ ಅಂತ. ಖಂಡಿತವಾಗ್ಲೂ ಶ್ರುತಿ, ನಿಜಕ್ಕೂ ಕೂಡ ಈ ಒಂದು ಬೆಳವಣಿಗೆ ಎಂದೂ ಕೂಡ ಕಂಡರಿಯದ ಬೆಳವಣಿಗೆ. ಈಗಾಗಲೇ ಸಾಕಷ್ಟು ಸೀನಿಯರ್ ಜರ್ನಲಿಸ್ಟ್ಗಳು ಕೂಡ ಈ ಒಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಷ್ಟು ವರ್ಷದ ಜರ್ನಲಿಸಮ್ ಅಲ್ಲಿ ಈ ರೀತಿಯಾದಂಥ ಪೊಲೀಸರ ಬೆಳವಣಿಗೆ ಯಾವತ್ತೂ ಕೂಡ ನೋಡಿರಲಿಲ್ಲ. ಇಲ್ಲಿ ಈ ಒಂದು ಕೊಲೆ ಆರೋಪಿಗಳಿಗೆ ಇಷ್ಟೊಂದು ಸಪೋರ್ಟ್ ಯಾಕೆ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇಲ್ಲಿ ಡೌಟ್ ಬರುತ್ತೆ. ಈಗಲೂ ಕೂಡ ನೋಡ್ಬೋದು ನೀವು, ಒಂದು ದಿನ ಆಯಿತು, ನಿನ್ನೆಯಿಂದಲೂ ಕೂಡ ಎಲ್ಲ ಮಾಧ್ಯಮಗಳು ಕೂಡ ಪೊಲೀಸರ ಈ ಒಂದು ನಡೆಯನ್ನು ಪ್ರಶ್ನೆ ಮಾಡ್ತಿದ್ದೇವೆ. ಜೊತೆಗೆ ಕೊಲೆ ಆರೋಪಿಗಳಿಗೆ ಯಾಕೆ ಈ ಮಟ್ಟಿಗೆ ಇವರು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಶಾಮಿಯಾನ ಆಗಿರ್ಬೋದು, ಈ ವಾಲನ್ನ ಯಾಕೆ ಇಲ್ಲಿ ಅಳವಡಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಾಕಷ್ಟು ಕಾಡ್ತಿತ್ತು. ಈಗ ಒಂದು ಮೂಲಗಳ ಮಾಹಿತಿ ಪ್ರಕಾರ ಒಂದಷ್ಟು ವಿಚಾರಗಳು ಕೂಡ ಬಯಲಿಗೆ ಬರ್ತಿದೆ. ಅಂದ್ರೆ ಈಗಾಗಲೇ ದರ್ಶನ್ ಒಳಗಡೆ ಒಂದಷ್ಟು ಮನವಿಯನ್ನ ಪೊಲೀಸರ ಮುಂದೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಯಾಕಂದ್ರೆ ದರ್ಶನ್ ಅವರ ನಟ, ಆತನಿಗೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡೈಲಿ ಒಂದಷ್ಟು ಹವ್ಯಾಸಗಳಿದ್ವು. ಡೈಲಿ ಆತ ಸಿಗರೇಟ್ ಸೇದೋದಾಗಿರ್ಬೋದು, ಮದ್ಯಪಾನ ಮಾಡಿರೋದಾಗಿರ್ಬೋದು. ಜೊತೆಗೆ ಆತ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಂತೆ ಪ್ರತಿದಿನವೂ ಕೂಡ ಜಿಮ್ ಮಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಈ ಥರ ಚಟುವಟಿಕೆಗಳನ್ನು ಮಾಡ್ತಿದ್ದ. ಇಲ್ಲಿ ಅರೆಸ್ಟ್ ಆದ ಮೇಲೆ ಆತ ಠಾಣೆಯಲ್ಲಿ ನನಗೆ ಒಂದೇ ಕಡೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ, ಸಿಗರೇಟ್ ಸೇದ್ದೆ ನಾನು ಇರೋಕೆ ಆಗೋದಿಲ್ಲ ಅಂತೇಳಿ ಪೊಲೀಸರ ಬಳಿ ಮನವಿ ಮಾಡಿದ್ದಂತೆ. ಜೊತೆಗೆ ಕೂತ್ಕೊಳ್ಳೋದೆ ಆತ ಯಾವಾಗೂ ಕೂಡ ಸಾಕಷ್ಟು ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ ಅನ್ನೋಂಥದ್ದು ಇರುವಂಥ ವಿಚಾರ. ಹೀಗಾಗಿ ಪೊಲೀಸರ ಮುಂದೆ ತಾನು ಓಡಾಡೋದಕ್ಕೆ ಒಂದಷ್ಟು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿದಂತೆ. ಆತನ ಮನವಿ ಅಂದ್ರೆ ಕೊಲೆ ಆರೋಪಿ ಮನವಿ ಮಾಡಿದ್ದಕ್ಕಾಗಿ ಇಲ್ಲಿ ಪೊಲೀಸರು ಈ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಸುಮಾರು 500 ಮೀಟರ್ ಇದೆ ಒಳಗಡೆ. ಆತನ ಒಂದು ಪೊಲೀಸರು ಈ ರೀತಿಯಾದ ಈಗ ಮಾದೇಶ್ ಈಗ ಓಡಾಡ್ಲಿಕ್ಕೆ ಆಗ್ತಿಲ್ವ ಅಂತ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ, ಅಲ್ಲಿ ಏನು ಕ್ರಿಕೆಟ್ ಮ್ಯಾಚ್ ಏನು ನಡೀತಾ ಇಲ್ಲ, ಅದಕ್ಕೊಂದು ಶಾಮಿಯಾನ ಹಾಕ್ಬಿಟ್ಟು ಓಡಿಸ್ಲಿ, ಫುಲ್ಲು ಓಡಿಸ್ಲಿ ಎಲ್ಲರನ್ನ. ಆ ಓಡಿಸಿ ಆಗಿ ಸುಸ್ತಾದಂದ್ರೆ ಬಂದು ಕೂತ್ಕೋತಾರೆ. ಇವ್ರದ್ದು ಫೆಸಿಲಿಟೀಸ್ಗಳು, ಯಾರ್ಯಾರು ಕೈ ಜೋಡಿಸಿ ಶಾಮಿಯಾನ ಬೇರೆ, ಎಂತೆಂಥ ನಟೋರಿಯಸ್ಗಳನ್ನೆಲ್ಲ ಬಗ್ಗು ಬಡ್ದಂಥ ಇತಿಹಾಸ ಇದೆ ದೇಶದಲ್ಲಿ. ಆ ಕಸಬ್ ಆ ಬಾಂಬ್ ಸ್ಫೋಟದಲ್ಲಿ ಅವರನ್ನೇನು ಶಾಮಿಯಾನ ಹಾಕಿ ಮಾಡಿದ್ರ? ನಿಮ್ಮ ಅಯೋಗ್ಯತೆಯನ್ನು ತೋರಿಸುತ್ತೆ ಪೊಲೀಸರೇ. ನಿಮ್ಮ ಬಗ್ಗೆ ಭಾಳ ಈಗಲೂ ವಿಶೇಷವಾದಂಥ ಗೌರವ ಇದೆ. ನಿಮಗೆಲ್ಲ ಭಯ, ನಾಳೆ ಏನಾಗ್ಬಿಡುತ್ತೋ, ನಾಳೆ ಹೊರಗೆ ಯಾಕೆ ಆ ಥರ ಬದುಕಬೇಕು? ಸುಮ್ಮನೆ ಬದುಕಿದ್ರೆ ಒಂದು 3 ದಿವಸ ಹುಲಿ ಥರ ಬದುಕಿ, 100 ದಿನ ಇಲಿ ಥರ ಬದುಕಿ ಏನು ಪ್ರಯೋಜನ? ನಿಮಗೆ ಸಿಕ್ಕಿರುವಂಥ ಅವಕಾಶಗಳು ಎಲ್ರಿಗೂ ಅಧಿಕಾರ ಸಿಕ್ಕೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅಂತಂದ್ಬಿಟ್ಟು ನೇಣಾಕೋನಾಗಿದ್ದರೆ ಎಷ್ಟು ಪರಿತಪಿಸಬೇಕು, ಸಾಯಿಸ್ತಾರೆ ಅಂತಂದ್ಬಿಟ್ಟು ನೇಣಾಕೋ ಅದೊಂದು ಪ್ರವೃತ್ತಿ, ಅದೊಂದು ವೃತ್ತಿ ಅಲ್ವಾ ಅದು? ಓಕೆ, ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ.